ನಮ್ಮ ಟೌನ್ಶಿಪ್ ಏನು ಬೇಕಾಗಿಲ್ಲ, ನಮಗೆಲ್ಲ ಸೌಲಭ್ಯ ಚೆನ್ನಾಗೈತೆ, ನಮಗೆಲ್ಲ ನೀರು ಅಷ್ಟೇ, ಏನು ಅದೇ ಎಲ್ಲ ಅನುಕೂಲ ಐತೆ, ನಮ್ಗೆ ಯಾವ ಟೌನ್ಶಿಪ್ಪು ಬೇಕಾಗಿಲ್ಲ. AICT ಮಾಡ್ತೀನಿ AICT ಮಾಡ್ತೀನಿ ಅಂತಲ್ಲ, ಇವತ್ತಿನ ಮಕ್ಳುಗಳಿಗೆ ನಾವು ವಿದ್ಯಾಭ್ಯಾಸ ಕಳ್ಸಿದೀವಲ್ಲ, ಇವನ್ನ AICT ಮಾಡಿದ್ಮೇಲೆ 50 ಜನ ಮಾಡತ್ತಾವು 5 ಜನ ಕೆಲಸ ಮಾಡುವಂಗೆ ಮಾಡ್ತಾನೆ ಅಲ್ವೇನಪ್ಪ. ಆ 45 ಜನ ಎಲ್ಗೋಗ್ಬೇಕು ವಿದ್ಯಾರ್ಥಿಗಳು ಅಲ್ವೇನಪ್ಪ. ಇವತ್ತು ನಮ್ಮ ಮಕ್ಳಿಗೆ ಅತ್ತಗೆ ಕೆಲಸನೂ ಇಲ್ಲ, ಈ ಕಡೆ ವ್ಯವಸಾಯನೂ ಇಲ್ಲ, ನಾವು ಭೂಮಿ ಕಳ್ಕೊಬಿಟ್ಟು ನಾವು ಎಲ್ಲಿಗೆ ಹೋಗೋಣ? ಅವರು ನಮ್ಮ ಮಕ್ಳುಗಳು ವ್ಯವಸಾಯನ ಮಾಡ್ಕೊಂಡು ಅಗ್ರಿಕಲ್ಚರ್ ಮಾಡ್ಕೊಂಡು ಅದ್ರ ಜೀವನ ಮಾಡ್ತಾರೆ ತಾನೆ. ಇವನೇ AICT ಮಾಡಿಕೊಂಡು ಇವನು ಹೊಟ್ಟೆಗೆ ಅನ್ನನೇ ತಾನೇ ತಿನ್ನೋದು. DK ಶಿವಕುಮಾರ ಆಗ್ಬೋದು, ಅವನಲ್ಲ ಬಾಲಕೃಷ್ಣ, ಅವ್ನ ನಟರಾಜ ಅವನಲ್ಲ. ನನ್ನ ಮಗ ಏನೇನ ನಮ್ಗೆ ಇಲ್ಲಿ ಸಿಕ್ಕಾಕೊಬಿಟ್ರೆ ನನ್ನ ಮಗನಿಗೆ ಎಕ್ಟ ತಗೊಂಡು ಹೊಡಿತೀವಿ ನಾವು ರೈತರುಗಳೆಲ್ಲ. ರೈತರ ಮಹಿಳೆನೇ ಸಾಕು ಅವ್ರಿಗೆ, ಅವ್ನಿಗೆ ಅದ ಕಾಯಿಸ್ಬೇಕು ಅಂದರೆ ಅವನು ಶಾಸಕಾಗಿ ಹೋಗಿ ಕುತ್ಕೊಂಡು ನಾವು 15 ತಿಂಗಳಿಂದ ಓಡಾಟ ಮಾಡ್ತಾ ಇದ್ದೀವಿ ಮಗ. 15 ತಿಂಗಳಿಂದ ಅವನೇನು ಎತ್ತ ಅಂತ ಬಂದು ಕೇಳಲಿಲ್ಲ. ನಾವೇನ ಕೇಳ್ಕೊಂಡಿದ್ವಿ ಇವನಿಗೆ? ಅಲ್ಲ, ನಾವು ರೈತರು ಬರ್ಕೊಟ್ಟಿದ್ವಿ ಇವನಿಗೆ. ಇವನು ಕುತ್ಕೊಂಡು ಇವನ್ ಮಾಧ್ಯಮದಲ್ಲಿ ಕುತ್ಕೊಂಡು ರೈತರು ಮಾಡ್ಕೊಟ್ಬಿಟ್ಟವ್ರೆ, ನಾನು ಅದ್ ಮಾಡ್ಬಿಡ್ತೀನಿ ನಾನು ಇದ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾನಂತಲ್ಲ. ನಮ್ಮ ರೈತರ ಭೂಮಿ ಕಿತ್ಕೊಳಕ್ ಇವನ್ ಯಾರು? ಬಾಲಕೃಷ್ಣ ಅವ್ರ ಏನ್ ಹೇಳಿದ್ರೆ 60% ಜನ ಬಿಡದಿಲ್ಲ ಒಪ್ಕೊಂಡ್ಬಿಟ್ಟವ್ರೆ. ಯಾರಪ್ಪ 60% ಇರೋರು? ಇನ್ನ ನಾವು ರೈತರಿದ್ದೀವಿ, ನಾವ್ 80% ರೈತ ನಾವಿದ್ದೀವಿ ಅಂತ ನಾವು ಬೆಂಬಲ ಕೊಡ್ತೀವಿ. ಯಾರು ಹೇಳ್ತಾ ಇರೋರು 60% ಅಂತ? ಯಾರ ಕಾಂಜ ಪಿಂಜಿ ಒಂದು 7 ಜನಕ್ಕೆ ಕೊಟ್ಬಿಟ್ಟು ಮುಟ್ಟಾಳ, ಅವ್ನ್ ಬಾಲಕೃಷ್ಣ ಮುಟ್ಟಾಳ ನನ್ ಮಗ 7 ಜನಕ್ಕೆ ಕೊಟ್ಬಿಟ್ಟು ನಮ್ಮನ್ನ ಕರ್ದ್ನೆ ಅವ್ನ ರೈತರನ್ನ 7 ಜನಕ್ಕೆ ಹಂಚ್ಬಿಟ್ಟು ಅವನು ಏನ ಚೆಕ್ಕ ನಂದು ಆಗೋಯ್ತು ಅಂತ ಅಲ್ಲಿ ಬಿಲ್ಡಪ್ ತಗೊಳ್ಳೋದಲ್ಲ. ಬರ್ಬೇಕಾ ನನ್ನ ಮಗ ಬೈರ್ಮಂಗ್ಳ ಸರ್ಕಲ್ಗೆ, ನನ್ನ ಮಗ ಬೈರ್ಮಂಗ್ಳ ಸರ್ಕಲ್ ಬರಬೇಕು, ರೈತರ ಗತ್ತೇನು ಅಂತ ತೋರಿಸ್ತೀವಿ ಅವತ್ತು. ನಾವು ಮೊದ್ಲೇನ್ ಮಾಡಿದ ಗೊತ್ತಾ? ಇದ್ರಲ್ಲಿದ್ದ ಯಾವುದು ಕುಮಾರಣ್ಣರ ಸರ್ಕಾರದಲ್ಲಿ ಇದ್ದ, ದೇವೇಗೌಡರ ಅಪ್ಪಾಜಿ ಕುಮಾರಣ್ಣರ ಇದ್ರಲ್ಲಿ ಇದ್ದ. ನಾವು ಈ ಕಡೆ ಎಲ್ಲ ದಳ ಜಾಸ್ತಿ ಮಗ. ನಾವೇನ್ ಮಾಡ್ದೋ ಅವತ್ತು 5 ಸತಿ ಅವ್ನು ಗೆಲ್ಸಿದ್ದು. ಅವತ್ತು 5 ಸತಿ ಗೆಲ್ಸಿದಾಗ ಒಳ್ಳೆ ವ್ಯಕ್ತಿ ಹಂಗೆ ಕಣ್ಣಲ್ಲ, ಏನ್ ಮಾಡ್ಬಿಟ್ಟು ಈಗ ಕಾಂಗ್ರೆಸ್ಗೆ ಹೋದ್ನಲ್ಲ ಅವತ್ತು ಗೆಲ್ಸು, ಅದು ಮೇನ್ ತಪ್ಪಾಗೋಯ್ತು ನೋಡು. ಅವ್ನು ಈ ಸತಿ ಗೆಲ್ಸ ನಾವು ಕಳ್ಸೋದು ತಪ್ಪಾಯ್ತು. ಅವನು ಅವತ್ತೇ ನನ್ನ ಕಣ್ಣಿಗೆ ಬಟ್ಟೆ ಕಟ್ಬೋದೀವಿ ಇದು ಬರಲು ಭೂಮಿ ಅಂತ. ಅವತ್ತೆಲ್ಲ ಇವ್ನು ನೋಡಿರ್ಲಿವಿ. ಇಲ್ಲಿ 5 ವರ್ಷ ಅವ್ನು ಗೆದ್ದು ಬಂದಾಗ 5 ವರ್ಷ MLA ಆಗೋನು ಇದೆ ಇದ್ರಲ್ಲಿ. ಅವತ್ತೇನು ನೋಡಿರ್ಲಿವಿ ಇದು ಏಕದೆ ಗಿಡ ಮರ ಹೆಂಗದೆ ಏನು ಅಂತ. ಅವತ್ತು ಕುಮಾರಣ್ಣ ಮಾಡಿದಾಗ ಆಗ್ಬಿಟ್ಟಿದ್ರೆ ನಾವು ಆಚೆ ಕಡೆ ಭೂಮಿಗಳು ತೆಗಿಬೇಕಣಪ್ಪ. ಅವತ್ತು 60,000 1 ಲಕ್ಷಕ್ಕೆಲ್ಲ ಭೂಮಿ ಸಿಗ್ತಾ ಇದ್ದು. ಅವತ್ತು ಕುಮಾರಣ್ಣ 30 ಲಕ್ಷಕ್ಕೆ ಹೇಳಿದ್ರು ಬಿಡದಿ ಟೌನ್ಶಿಪ್ ಮಾಡ್ಬೇಕು ಅಂತ ಕುಮಾರಸ್ವಾಮಿ ಅವರೇ ಹೇಳಿದ್ದು. ಇವಾಗ ಅವರೇ ಬೇಡ ಅಂತ ವಿರೋಧ. ನಾನೊಂದು ಹೇಳ್ತೀನಿ, ಇವಾಗ ಕುಮಾರಸ್ವಾಮಿ ಅಪ್ಪಾಜಿ ಮಗಿಗೆ ಇವನ್ ಯಾಕೆ ತಂದೆ ಆಗಕ್ ಹೋಗವನೆ? ಕುಮಾರಸ್ವಾಮಿ ಅಪ್ಪಾಜಿ ಮಾಡ್ಬಿಟ್ಟು ಅವ್ರ ಕೈ ಬಿಟ್ರು ತಾನೆ, ಇವನು ಬಿಡ್ಲೇಳು. ಇವನು DK ಶಿವಕುಮಾರ ರೈತರ ಮಗ ಅಂತಾನೆ. ಇವನು ಕೆಂಪೇಗೌಡ ರೈತರ ಮಗನೇ ಕಾರಣ. ಇವನು ಕೈ ಬಿಟ್ಬಿಡ್ಲಿ. ನಮ್ಮ ರೈತರನ್ನ ಯಾಕೆ ಇಷ್ಟು ಹೊಟ್ಟೆ ಉರ್ಸ್ಬೇಕು? ನಾವ್ ಹೇಳೋದು ನಮ್ಗೆ ಯಾವ ಟೌನ್ಶಿಪ್ಪು ಬೇಕಾಗಿಲ್ಲ ಮಗ. ನಾವು ರೈತರು. ಅವನು ಅನ್ನನೇ ತಿನ್ನೋದು, ಅವನು ಚಿನ್ನ ತಿನ್ನಲ್ಲ ಅಲ್ವೇನಪ್ಪ. ಅವನು ಒಡವೆ ವಸ್ತ ಏನು ತಿನ್ನಕ್ಕಾಗಲ್ಲ, ಅವ್ನು ಎಷ್ಟೇ ದುಡ್ಡು ಮಾಡಿಕೊಂಡ್ರು ತಿನ್ನಕ್ಕಾಗಲ್ಲ. ನಾವು ರೈತ ಬೆಳೆಯ ಅನ್ನನೇ ತಿನ್ಬೇಕು. ಅವ್ನ ಕುಂಚುತ್ತಾನ ಅವನಿಗೆ ರೈತ ಬೆಳೆ ಅನ್ನ ತಿಂತಾ ಇದ್ದೀನಿ ಅಂತ ಅವ್ನಿಗನ್ಸಿದ್ರೆ ಅವನು ಇದನ್ನ ಕೈ ಬಿಟ್ಬಿಟ್ಟು ಇನ್ನು ಮುಂದೆ ಬರೋ ಸರ್ಕಾರನ ಅವನು ಎಚ್ಚರಿಸ್ಕೋಬೇಕು ಅಂತ ನಾವು ಹೇಳ್ತಾ ಇದೀವಿ. ಇದೇ ರಾಹುಲ್ ಗಾಂಧಿಗೂ ಬರ್ದಿದ್ದೀವಿ ನಾವು ಪತ್ರನ. ಏನಂತ, ಈ ಥರ ಭೂಮಿನ ನಾವೆಲ್ಲ ಇದು ಮಾಡಬೇಡ್ರಿ ನೀವು. ರೈತರು ಅಂದ್ರೆ ಏನಂತ ತಿಳ್ಕೊಂಬಿಟ್ಟವ್ರು ಇವರು. ರೈತರು ಅಂದ್ರೆ ಬೆನ್ನೆಲುಬು. ರೈತ ಮಹಿಳೆಯರು ಇವತ್ತು ಎಷ್ಟು ಲೀಟ್ರ್ ಹಾಲು ಹಾಕ್ತಾ ಇದೀವಿ ಗೊತ್ತೇ? ನಾವು ಎಷ್ಟು ರೇಷ್ಮೆ ಬೆಳೀತಾ ಇದೀವಿ ಗೊತ್ತೇ? ನಾವು ಇವೆಲ್ಲ ಮಾಡ್ಕೊಂಡು ಈ ಅಪ್ಪನ ಏನೋ ನಾವು ಸೌಕರ್ಯ ಕೇಳ್ತಾ ಇದೀವ? ಇಲ್ಲ ನೀರಾವರಿ ಮಾಡ್ಕೊಟ್ರಿ ನಮ್ಗೆ ನೀರಾವರಿ ಇಲ್ಲ ಅಂತ ಕೇಳ್ತಾ ಇದೀವ? ನಾವು ಇಲ್ಲಿ 300 ಅಡಿಗೆ ನೀರು ಬೀಳ್ತಾ ಇದೆ. 300 ಅಡಿಗೆ ನಾವೇ 3 ಪಂಪ್ ಸೆಟ್ ಹಾಕ್ಸಿದೀವಿ ಬೋರ. 300 ಅಡಿಗೆ ನೀರು ಎಲ್ಲಿ ಸಿಗ್ತದೆ ನಮ್ಗೆ? ಬೇರೆ ಕಡೆ ನಮ್ಗಿಂತ ಜಾಗ ಎಲ್ಲಿ ಸಿಗ್ತದೆ? ಈ ಥರ ಮಾಡ್ತಾನಲ್ಲ ಅವನಿಗೆ. ಇನ್ನೊಂದು ನಾವು ಹೇಳ್ತೀವಿ, ಒಂದು ಶಾಸಕ ಅವ್ನು ಗಾಣ್ಕಲ್ ನಟರಾಜನೂ ಅವನಲ್ಲ ಬಾಲಕೃಷ್ಣ, ಅವನು ಅನ್ಕ ಮಾತ್ರ ತೊಪ್ಪಿತಾರೆ. ಅವ್ನು ಬೈರ್ಮಳ ಬಂದ್ಬಿಟ್ಟ ಅಂದ್ರೆ ಅವ್ನು ಉಳ್ಕೊಂಡು ಮನೆಗೆ ಹೋಗಲ್ಲ. ನಮ್ಗೆ ಅಷ್ಟು ರಾಸ ಹತ್ಬಿಟ್ಟದ ಅವನಿಗೆ. ಅವನು ನಮ್ಮ ಭೂಮಿನ ಅವ್ನು ಹೇಳ್ದೆ ಕೇಳ್ದೆ ಮಾಡಕ್ಕೆ ಅವನು ಯಾರು? ಅವ್ರ ಅಪ್ಪಂದೆ. ನಮ್ಮ ರೈತರ ಭೂಮಿನ ಅವನ ಕಿತ್ಕೊಳಕ್ಕೆ ಅವನು ಯಾರು? ಅವ್ನಿಗೇನಿದ್ರು ಪರ್ಕೆ ತಗೊಂಡೆ ಹೊಡಿತೀವಿ.